ಕಟ್ಟದೆ ಆ ದೈವದಾಜ್ಞೆನಿಯಲಿಲ್ಲ. ಹೇ ಶಾರದೆ ದಯ ಪಾಲಿಸಿ ಈ ಬಾಳನು ಬೆಳಗಾಗಿಸಿ. ಹೇ ಶಾರದೆ ದಯ ಪಾಲಿಸಿ ಈ ಬಾಳನು ಬೆಳಕಾಗಿಸಿ. ಅಲ್ಲ ಶ್ವಾಸಗಳು ಸುಡು ಕಟ್ತಿರ್ತೈತೆ ಅಂತವೆಲ್ಲ ಪರಿಸ್ಥಿತಿ ಅವ್ ನೀವು ನೋಡಿರಲ್ಲ ಹೋಗಿ ನೀವೇನಂತ ನಮ್ ಡಾಕ್ಟರ್ ನಮ್ ಸುಮ್ನೆ ಕ್ಯಾನ್ಸರ್ ಅಂತ ಯಾತು ಬರಲ್ಲ ಅಂತ ಹೇಳ್ತೀರ. ಅಲ್ಲಿ ಹೋಗಿ ನೋಡ್ಬಿಟ್ರೆ ಕೆನ್ನೆ ಗುದ್ದ ಬಿದ್ದಿರ್ತವೆ, ಕೆನ್ನೆ ಮಾಂಸ ಎಲ್ಲ ಉಳೆ ಬಿದ್ದಿರ್ತವೆ. ಆಮೇಲೆ ಶ್ವಾಸ ಆಟ ಆಡಕ್ ಆಗಿರ್ತದೆ ಜಾಸ್ತಿ. ಆದ್ರನ್ನ ನಿಮ್ಮ ನಿಮ್ಮ ಒಳ್ಳೆತಿಗೋಸ್ಕರ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಬೀಡಿ ಸಿಗರೇಟ್ ವರ್ಜನೆ ಮಾಡ್ಬೇಕು. ಒಂದ್ ವೇಳೆ ಯಾರಾದ್ರು ಬೀಡಿ ಸೇದೋರಿದ್ರೆ ದಯವಿಟ್ಟು ದೂರ. ಆಮೇಲೆ ಅನ್ಬೋದು ಅವ್ನು ಬೀಡಿ ಸೇದ ನನಗೆ ಅವ್ನು ಬೀಡಿ ಸೇದಿರೆ ನೀನ್ ಧೂಳು ಕೊಡು, ನೀವು ಕಾಯಿಲೆ ಬರುತ್ತೆ. ನಿನ್ ಗಂಡ ಬೀಡಿ ಸೇದ್ ದೊಡ್ಡದು ಬೀಡಿ ಸೇದ್ ನಿನ್ಗೂ ಬರುತ್ತೆ. ಬಿಟ್ಟಾಯ್ತಾ? ಹಂಗೆ ಹೇಳ್ತಿರು ಯಾರೋ ಎಕ್ಸಾಂಪಲ್ ಏನ್ ಬೇಡ. ಯಾಕೆ ಗೊತ್ತಾ, ಗಂಡ ಸೇದಿರೆ ನೆನ್ಕೋಬೋದು ನನಗೆ ಬರಲ್ಲ ಬಿಡಿ ಸರ್ ಅಂತಾನ. ನಿನ್ ಗಂಡ ಸೇದಿರೆ ನಿನ್ ಗಂಡ ಬಿಡ್ತಾರಲ್ಲ ಬಗೆನ ಅದ್ ಕುಡಿದ್ರೆ ನಿನ್ಗೂ ಕೆಮ್ಮು ಬರುತ್ತೆ, ನಿನ್ಗೂ TB ಕಾಯಿಲೆ ಬರ್ಬೋದು, ಲಂಗ್ಸ್ ಶ್ವಾಸಕೋಶ ಕ್ಯಾನ್ಸರ್ ಬರ್ಬೋದು, ಗಂಟ್ಲು ಕ್ಯಾನ್ಸರ್ ಬರ್ಬೋದು. ಆದ್ರಿಂದ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಅನಿವಾರ್ಯವಾಗಿ ತಮ್ಗೋ ಅಣ್ಣಗೋ ತಾತ್ಗೋ ಮುತ್ತಾತ್ಗೋ ಇನ್ಯಾರಿಗೋ ಒಂದು ಬೀಡಿ ಚಟ ಇದ್ರೆ ದಯವಿಟ್ಟು ಹೊರಗಡೆ ಹೋಗಿ ಸೇದು ಅನ್ಬೇಕು. ಹೇಳ್ತೀರಲ್ಲ ಅಂಗಡಿ ಅವ್ರು ಸೇರ್ಸಂಗಿಲ್ಲ, ಅದಕ್ಕೆ ಸಪ್ರೇಟ್ ರೂಮ್ ಮಾಡಿರ್ಬೇಕು, ಇಲ್ಲ ದೂರ ಹೋಗಿ ಸೇರ್ಸ್ ಅನ್ಬೇಕು. ಇಷ್ಟೊಂದು ಕಾನೂನು ಕಟ್ಟಡ ಮಾಡಿದ ಸಮೇತನ ಇನ್ನು ನಮ್ಮ ದೇಶದ ಬೀಡಿ ಸೇವೆ ಜಾಸ್ತಿ ಆಗ್ತಾ ಇದೆ. ಅದು ಕಡಿಮೆ ಮಾಡ್ಬೇಕಂತೇಳಿ ಸರ್ಕಾರ ಯೋಚನೆ ಮಾಡ್ತಿದೆ. ಯಾಕೆ ನಮ್ಮ ಆರೋಗ್ಯ ಇಲಾಖೆ ಸಮೇತನ ಎಲ್ಲಾ ಇಲಾಖೆ ಸಮೇತನ ಒಂದು ಇದು ಮಾಡ್ತಿದ್ದಾರೆ. ಜೊತೆಗೆ ಪ್ರತಿಯೊಂದು ಇಲಾಖೆ ಸಮೇತನ ಯಾವುದೇ ಆಫೀಸರ್ ಬೀಡಿ ಸಿಗರೇಟ್ ಸೇದಂಗಿಲ್ಲ. ಅದಕ್ಕೊಂದು ಸ್ಮೋಕಿಂಗ್ ಝೋನ್ ಅಂತ ಮಾಡಿರ್ತಾರೆ, ಆ ರೂಮಲ್ಲಿ ಹೋಗಿ ಸೇರ್ಬೇಕು, ಅನಿವಾರ್ಯ ಸೇರ್ಬೇಕಂದಂಗಿದ್ರೆ. ಆದ್ರಿಂದ ನಿಮ್ ಮಕ್ಳಿದ್ದೀರಾ, ದಯವಿಟ್ಟು ನಿಮ್ ತಂದೆ ತಾಯಿಗಳು ಯಾರು ಬೀಡಿ ಸಿಗರೇಟ್ ತಂದ್ಕೊಳಕ್ ಹೋಗ್ಬೇಡಿ, ಅವ್ರು ಸೇರ್ಸಕ್ ಕೊಡಕ್ ಹೋಗ್ಬೇಡಿ. ಒಂದ್ ವೇಳೆ ಸೇರಂಗಿದ್ರೆ ದೂರ ಹೋಗಿ ಸೇದ್ಬೇಕು. ಹೊಗೆ ಬಿಡ್ತಾರಲ್ಲ ಸುಳಿ ಅವ್ನ್ ಬೇಗ ಸಾಯ್ತಾನೆ. ಅವ್ನ್ ಅಂದ್ಕೋಬೋದು ಈಗ ಸ್ಟೈಲಿಶ್ ಬಿಡ್ತಿರ್ತಾರಲ್ಲ, ಅವ್ನ್ ಬೇಗ ಸಾಯ್ತಾನೆ. ಹೋದಲ್ಲ ಹೆಂಗ್ ಬಿಡ್ತೀವಿ ಹೊಗೆ ನಿಂಗೆ ಬಿಡ್ತಾ ಅಂತಿರಲ್ಲ, ಅವ್ನ್ ಗ್ಯಾರಂಟಿ ಬೇಗ ಸಾಯ್ತಾನೆ. ನೀವತ್ತು ಕ್ಯಾನ್ಸರ್ ಪೇಷಂಟ್ ನೋಡ್ಬೇಕಂದ್ರೆ ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗ್ರಿ. ನೀವೇನು ಮಾಡ್ಬೇಡ, ಅವ್ರು ನೋಡ್ಬಿಟ್ರೆ ನಿಮ್ ತಂದೆನೂ ಬಿಡಿ ಸೇದಲ್ಲ, ನಿಮ್ ಅಕ್ಕನೂ ಹೊಗೆ ಸೊಪ್ಪು ಹಾಕಲ್ಲ, ನಿಮ್ ಅಜ್ಜಿನ ಹೊಗೆ ಪುಡಿ ಹಾಕಲ್ಲ. ನೋಡ್ಬಿಟ್ರೆ ಸತ್ಯವರು ಹಾಕಲ್ಲ. ಅಂತಕ್ಕಂಥದ್ದು ನಮ್ಮನ್ನ ನಿಧಾನವಾಗಿ ಕೊಲ್ಲುತ್ತಾ ಹೋಗುತ್ತೆ. ಆ ತಂಬಾಕು ಅನ್ನೋದನ್ನ ನಾವು ಮೊದಲು ನಮ್ಮ ಮನಸ್ಸಿನಿಂದ ತೆಗೆದಾಕ್ಬೇಕು. ಅದ್ರ ಆಗ್ತಕ್ಕಂಥ ಅಪಾಯಗಳನ್ನ ಅರಿವು ತಿಳ್ಕೊಬೇಕು, ಮತ್ತೆ ಅದನ್ನ ನಿಧಾನವಾಗಿ ಬಿಡ್ಬೇಕು. ಅದು ಒಂದು ಸರಿ ನಮ್ಗೆ ಚಟ ಹತ್ತಿರೆ ಅದನ್ನ ಬಿಡಕ್ಕಾಗಲ್ಲ. ಹಾಗಾಗಿ ಚಟಗಳಿಂದ ದೂರ ಇರಬೇಕು ಅಂದ್ರೆ ಆ ಉನ್ಮಾದವನ್ನು ಕೊಡ್ತಕ್ಕಂಥ ವಸ್ತುಗಳಿಂದ ದೂರ ಇರಬೇಕು. ಮನಸ್ಸು ಮಾಡಿದ್ರೆ ಸಾಧ್ಯ. ಈಗ ನಮ್ಮೊಬ್ರಿಂದ ಬೇರೆ ಅಕ್ಕಪಕ್ಕದವ್ರಿಗೆ ಸಾರ್ವಜನಿಕ ತೊಂದರೆ ಆಗೋದನ್ನ ತಪ್ಪಿಸ್ಬೇಕು ಅಂದ್ರೆ ಮೊದಲು ನಾವು ಆ ತಂಬಾಕು ಸೇವನೆಯನ್ನ, ತಂಬಾಕಿನಿಂದ ದೂರ ಇರ್ತಕ್ಕಂಥ ಕೆಲಸವನ್ನ ಮಾಡೋಣ. ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮಾಡಲಿಕ್ಕೆ ಈ ಒಂದು PSC ಕಾರಣ ಆಗಿದೆ. ಎಲ್ಲರಿಗೆ ಧನ್ಯವಾದಗಳು.